ಏನು ಬೆಂಗಳೂರಿನಲ್ಲಿ ಪಟಾಕಿ ಮಾದರಿ ವಸ್ತುವಿಗೆ ದಾರ ಸುತ್ತಿಟ್ಟಿದ್ದಂತಹ ವಸ್ತು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಸ್ಥಳಕ್ಕೆ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯ ಬಳಿಕ ಈ ರೀತಿಯ ಒಂದು ವಸ್ತು ಪತ್ತೆಯಾಗಿತ್ತು. ನಿರ್ಮಾಣ ಹಂತದ ಮೆಟ್ರೋ ಸ್ಟೇಷನ್ನಲ್ಲಿ ಪತ್ತೆಯಾಗಿತ್ತು. ಜಯನಗರದ ಲಾಲ್ಬಾಗ್ ವೆಸ್ಟ್ ಗೇಟ್ ಬಳಿ ಪತ್ತೆಯಾಗಿತ್ತು. 100ಗೆ ಕಾಲ್ ಮಾಡಿ ಪೊಲೀಸರಿಗೆ ಅಪರಿಚಿತ ವ್ಯಕ್ತಿ ಮಾಹಿತಿಯನ್ನು ಕೊಟ್ಟರು. ಕಾಯಿನ್ ಬಾಕ್ಸ್ನಿಂದ ಕಾಲ್ ಮಾಡಿದಂಥ ವ್ಯಕ್ತಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ಕೂಡಲೇ ಸ್ಥಳಕ್ಕೆ ಹೋದಂತಹ ಪೊಲೀಸರು ವ್ಯಕ್ತಿಗೋಸ್ಕರ ಹುಡುಕಾಟವನ್ನು ನಡೆಸಿದ್ರು. ಆದರೆ ವ್ಯಕ್ತಿಯಲ್ಲಿ ಇರಲಿಲ್ಲ. ಜೊತೆಗೆ ಅಲ್ಲಿ ಪಟಾಕಿ ರೀತಿಯ ವಸ್ತುವಿಗೆ ದಾರವನ್ನು ಸುತ್ತಿಟ್ಟಿದ್ದು ಪತ್ತೆಯಾಗಿತ್ತು. ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಹೆದರಿಸೋಕ್ಕೂ ಕೂಡ ಈ ರೀತಿ ಯಾರೋ ಕಿಡಿಗೇಡಿಗಳು ಮಾಡಿರುವ ಶಂಕೆ ಕೂಡ ಇದೆ. ಆದರೆ ಯಾವುದನ್ನು ಕೂಡ ಇಂತಹ ಸನ್ನಿವೇಶದಲ್ಲಿ ಲೈಟಾಗಿ ಪರಿಗಣಿಸಲಿಕ್ಕೆ ಆಗಲ್ಲ. ಹಾಗಾಗಿ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಪರಿಚಿತ ವ್ಯಕ್ತಿ ಕಂಟ್ರೋಲ್ ರೂಮ್ಗೆ ಅಂದರೆ 100 ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಕೂಡಲೇ ಎಎಸ್ಐ ನೇತೃತ್ವದಲ್ಲಿ ತನಿಖೆ ನಡೆಸಲಾಯಿತು. ಬಳಿಕ ಇವತ್ತು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ನಿನ್ನೆ ಸಂಜೆ ಸುಮಾರು ಒಂದು 9 ಗಂಟೆಗೆ ನಮ್ಮ ಕಂಟ್ರೋಲ್ ರೂಮಿಗೆ ಕರೆ ಬರುತ್ತೆ. ಲಾಲ್ಬಾಗ್ ವೆಸ್ಟ್ ಗೇಟ್ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಅನುಮಾನಾಸ್ಪದ ಬಾಂಬ್ ಥರ ಒಂದು ಯಾವುದೋ ಒಂದು ವಸ್ತು ಇದೆ ಅಂತಂದು ಕರೆ ಬರುತ್ತೆ. ಆ ನಿಟ್ಟಿನಲ್ಲಿ ಸ್ಥಳೀಯ ಪೊಲೀಸರು ಹೋಗಿ ಎಲ್ಲ ಅಲ್ಲಿರುವ ಕೆಲಸಗಾರರನ್ನು ಮತ್ತು ಯಾರು ಜನ ಇದ್ದರು ಅವರಿಗೆಲ್ಲ ಸೈಡಿಗೆ ಸರಿಸಿ ಸ್ಯಾನಿಟೈಸ್ ಮಾಡಿ ASC ಮತ್ತು ಡಾಗ್ ಸ್ಕ್ವಾಡ್ಲಿಂದ ಸ್ಥಳ ಪರಿಶೀಲನೆ ಮಾಡ್ತೀವಿ. ಸ್ಥಳ ಪರಿಶೀಲನೆ ಮಾಡಿದಾಗ ನಮಗೆ ಒಂದು ಹ್ಯಾಂಡ್ ಮೇಡ್ ಫೈರ್ ಕ್ರ್ಯಾಕರ್ ಏನು ಪಟಾಕಿ ಇರುತ್ತೆ ಆ ರೀತಿಯ ಒಂದು ವಸ್ತು ಕಂಡು ಬರುತ್ತೆ. ಒಂದು ಮಾತ್ರ ಅಲ್ಲಿ ಇಟ್ಟಿರ್ತಾರೆ ಫ್ಲೋರ್ ಮೇಲೆ, ಸೆಕೆಂಡ್ ಫ್ಲೋರ್ ಟ್ರ್ಯಾಕ್ ಅಂತಂದರೆ ಎಂಟ್ರೆನ್ಸಲ್ಲಿ. ಸೊ ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಇದು ಬಾಂಬ್ ಇರೋದಿಲ್ಲ, ಇದೊಂದು ಪಟಾಕಿ ಅಂತಂದು ನಾವು ತೊಗೊತೀವಿ. ಯಾರೋ ಒಂದು ಕಿಡಿಗೇಡಿಗಳು ಈ ರೀತಿ ಒಂದು ದುಷ್ಕೃತ್ಯ ಮಾಡಿರ್ತಾರೆ. ಹಾಗಾಗಿ ಒಂದು ಮಿಸ್ಚೀಫ್ ಕೇಸನ್ನು ನಾವು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ತಗೊಂಡ್ಕೊಂಡಿದ್ದೀವಿ. ಮತ್ತು ಇದರ ಬೆನ್ನಲ್ಲಿ ಈಗಾಗಲೇ ನಮ್ಮ ಹತ್ರ ಇರುವ ನಿರ್ಮಾಣ ಹಂತದಲ್ಲಿರುವ ಮೆಟ್ರೋ ಸ್ಟೇಷನ್ಸು ಮತ್ತು ಎಲ್ಲಿ ಮೆಟ್ರೋ ಸ್ಟೇಷನ್ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ವ್ಯಾಪ್ತಿಯ ಒಳಗಡೆ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನು ಕೂಡ ನಾವು ಆಗಲೇ ಈಗ ಅದಕ್ಕೋಸ್ಕರ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಮತ್ತು ಸಂಬಂಧಪಟ್ಟ ಯಾರು ಸೆಕ್ಯೂರಿಟಿ ಆಫೀಸರ್ಸ್ ಇದ್ದಾರೆ ಮೆಟ್ರೋ ಕಡೆಯಿಂದ ಅವರಿಗೂ ಕೂಡ ನಿರ್ದಿಷ್ಟವಾದ ಸೂಚನೆಗಳನ್ನು ಮತ್ತು ನಿರ್ದೇಶನಗಳನ್ನು ನೀಡಿದ್ದೀವಿ. ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದಾಗಲಿ ಮತ್ತು ಸ್ಯಾನಿಟೈಸ್ ಮಾಡೋದಾಗಲಿ ಮತ್ತು ವರ್ಕರ್ಸ್ಗಳ ಬಗ್ಗೆ ನಿಗಾ ಇಡುವುದಾಗಲಿ ಮತ್ತು CCTV ಕ್ಯಾಮ್ರಾಗಳು ಅದು ಕಾರ್ಯನಿರ್ವಹಿಸ್ತಾ ಇದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಪರಿಶೀಲನೆ ಮಾಡೋದ್ರ ನಿಟ್ಟಿನಲ್ಲಿ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮ ಇಲಾಖೆಯ ಪರವಾಗಿ ಡೇ ಆ್ಯಂಡ್ ನೈಟ್ ಪಿಕೆಟ್ಸು, ಪೆಟ್ರೋಲಿಂಗ್ ಮತ್ತು ರೆಗ್ಯುಲರ್ ಆಗಿ ಮತ್ತು ರ್ಯಾಂಡಮ್ ಆಗಿ ASC ಚೆಕ್, ಆ್ಯಂಟಿ ಸ್ಯಾಬಿಟೇಜ್ ಚೆಕ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸರ್, ಆ ವಸ್ತು ಅಂದರೆ ಮೇಲ್ನೋಟಕ್ಕೆ ಯಾವ ಥರ ಕಾಣ್ತಾ ಇತ್ತು ಆಮೇಲೆ ಗೊತ್ತಾಯಿತು, ಬಟ್ ನೋಡಲಿಕ್ಕೇನು ಪಟಾಕಿ ಥರನೇ ಇತ್ತು. ಇವರು ಸುಮಾರು ಸಂಜೆ 4:15 ಸುಮಾರಿಗೆಲ್ಲ ಗಮನಿಸಿದ್ದಾರೆ. ಹೋಮ್ ಗಾರ್ಡು ಪರಿಶೀಲನೆ ಮಾಡಿದ್ದಾರೆ, ಅವರಿಗೂ ಅನಿಸಿದೆ. ಬಟ್ ಆದರೂ ಯಾಕೆ ಒಂದು ಅನುಮಾನ ಯಾಕೆ ಇಟ್ಕೋಬೇಕು, ಅದನ್ನು ಅನುಮಾನವನ್ನು ದೂರ ಮಾಡ್ಕೊಳ್ಳಿಕ್ಕೆ ಕರೆ ಮಾಡಿದ್ರು. ಅದು ಮಾಡಿದ್ದು ಒಳ್ಳೆಯದು, ಅದನ್ನು ನಾವು ಪ್ರಶಂಸಿಸ್ತಾ ಇದ್ದೀವಿ. ಮತ್ತು ಪರಿಶೀಲನೆ ಮಾಡಿದಾಗ ಅದು ಹ್ಯಾಂಡ್ ಮೇಡ್ ಫೈರ್ ಕ್ರ್ಯಾಕರ್ ಅಂತ. ಹೋಮ್ ಗಾರ್ಡ್ ಅವರು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ತಿಳಿಸ್ತಾರೆ. ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ರಿಟೈರ್ಡ್ ಇನ್ಸ್ಪೆಕ್ಟರ್ ತಿಳಿಸ್ತಾರೆ. ರಿಟೈರ್ಡ್ ಇನ್ಸ್ಪೆಕ್ಟರ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದು. CCTV ತಾವು ನೋಡಿರೋಂಗೆ ಅಬ್ಸರ್ವೇಷನ್ ಅಲ್ಲಿ ವರ್ಕ್ ಆಗ್ತಿದೆಯೇ? ಇಲ್ಲ, ನಿರ್ಮಾಣ ಹಂತದಲ್ಲಿ ಇದೆ, ಇನ್ನೂ ಕನೆಕ್ಟ್ ಮಾಡಿಲ್ಲ. ಬಟ್ ಇಂಥ ಪರಿಸ್ಥಿತಿಯನ್ನು ನಾವು ಈಗ ರಾಷ್ಟ್ರೀಯ ಹಬ್ಬ ಬರ್ತಾ ಇರೋ